ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆಗೆ ಎಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾನು 2019ರಲ್ಲಿ ನಡೆದಂತಹ ನಾನ್ HK ವಿಭಾಗದ ಪತ್ರಿಕೆ 3 ಬಿಡಿಸಿ ತೋರಿಸ್ತೇನೆ. ಈ ಪತ್ರಿಕೆಯು ಒಟ್ಟು 100 ಅಂಕಗಳಿಗೆ ಇರೋದನ್ನು ನಾವು ಕಾಣಬಹುದಾಗಿದೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳಿರುತ್ತೆ. ಈ ಪ್ರಶ್ನೆ ಪತ್ರಿಕೆಯು ಅತ್ಯಂತ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂತಹ ಒಂದು ಪತ್ರಿಕೆ ಇದಾಗಿರೋದ್ರಿಂದ ಇದರಲ್ಲಿ ಒಂದು ಅಂಕವನ್ನು ಕಳೆದುಕೊಳ್ಳದ ಹಾಗೆ ನಾವು ತಯಾರಿ ನಡೆಸಬೇಕಾಗಿದೆ. ಹಾಗಾದರೆ ತಡ ಮಾಡೋದು ಬೇಡ, ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಅದಕ್ಕೂ ಮೊದಲು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ, ಹಾಗೆ ನನ್ನ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಸಹ ಈ ಒಂದು ತರಗತಿಗಳ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ, ಹಾಗೆ ನಿಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅಥವಾ ಏನಾದರೂ ಡೌಟ್ಸ್ಗಳಿದ್ದರೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ. 8217670405 ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಹೇಳ್ತಾ, ತಡ ಮಾಡೋದು ಬೇಡ, ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಬನ್ನಿ. ಫಸ್ಟ್ ಮೇನ್, ಈ ಕೆಳಗಿನ ಸೂಚನೆಯಂತೆ ಉತ್ತರ ಬರೆಯಿರಿ. ಅದರಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಅಂತೇಳಿದ್ರೆ ಸಮಾನ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳನ್ನೇ ಸಮಾನಾರ್ಥಕ ಪದಗಳು ಅಂತೇಳಿ ಹೇಳ್ತೇವೆ ಅಲ್ವಾ. ಅದರಲ್ಲಿ ಒಂದು ಮುಂಡಾಸು ಪದದ ಸಮಾನಾರ್ಥಕ ಪೇಟ ಅಥವಾ ತಲೆಗೆ ಕಟ್ಟಿಕೊಳ್ಳುವ ವಸ್ತ್ರ ಅಥವಾ ತಲೆಯುಡುಗೆ. 2 ಬುನಾದಿ, ಅದರ ಸಮಾನಾರ್ಥಕ ಅಡಿಪಾಯ ಅಥವಾ ತಳಹದಿ. 3 ಕಾಳಗ, ಅದರ ಸಮಾನಾರ್ಥಕ ಯುದ್ಧ ಅಥವಾ ಸಮರ. 4 ಅಂಬುಜ, ಅದರ ಸಮಾನಾರ್ಥಕ ಕಮಲ ಅಥವಾ ತಾವರೆ ಅಥವಾ ನೈದಿಲೆ. 5 ವಸುಧೆ, ಅದರ ಸಮಾನಾರ್ಥಕ ಇಲೆ ಅಥವಾ ಭೂಮಿ ಅಥವಾ ಪೃಥ್ವಿ ಅಂತೇಳಿ ನೋಡ್ಬೋದು ಅಲ್ವಾ. ಹಾಗಾದರೆ ನಿಮ್ಮೆಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇದೆ, ಇದು ವಿವರಣಾತ್ಮಕವಾಗಿ ಬರೀತಕ್ಕಂತಹ ಪತ್ರಿಕೆ, ಇಷ್ಟೆಲ್ಲವನ್ನು ಬರ್ತ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತಾ, ಸಮಯ ಸಾಕಾಗುತ್ತಾ ಅನ್ನುವಂಥದ್ದು. ಹೌದು, ಇಷ್ಟೆಲ್ಲ ಬರಿತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಆದ್ದರಿಂದ ನಾವು ಏನನ್ನ ಬರಿಬೇಕು, ಹೇಗೆ ಬರಿಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ಕೊಡ್ತೇನೆ. ಫಸ್ಟ್, ನೀವು ಇಲ್ಲಿ ಬರ್ತಕ್ಕಂತಹ ಹೆಡ್ಡಿಂಗ್ಸ್ ಇವು ಯಾವನ್ನೂ ಸಹ ಬರೆಯೋ ನೆಸೆಸಿಟಿ ಇರೋದಿಲ್ಲ. ಯಾವುದೇ ಹೆಡ್ಡಿಂಗ್ಗಳನ್ನು ಬರೆಯೋ ನೆಸೆಸಿಟಿ ಇರೋದಿಲ್ಲ. ನಂತರ ಪ್ರಶ್ನೆ ಸಂಖ್ಯೆ, ಅಲ್ಲಿ ಯಾವ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರ್ತಾರೋ ಅದೇ ರೀತಿಯ ಪ್ರಶ್ನೆ ಸಂಖ್ಯೆಯನ್ನು ನಾವಿಲ್ಲಿ ಬಳಸಿ ಬರಿಬೇಕಾಗತ್ತೆ ಆನ್ಸರ್ ಶೀಟಲ್ಲಿ. ಅಂದರೆ ಇಲ್ಲಿ ರೋಮನ್ ಅಂಕೆ ಫಸ್ಟ್ ಮೇನ್ ಅಂತ ಕೊಟ್ಟಿದ್ದಾರೆ, ಅದೇ ಅಂಕೆನ ಬಳಸಬೇಕು. ಅದರಲ್ಲಿ ಅದರಲ್ಲಿ 1 ಇದೇ ರೀತಿಯಾಗಿ ಬರೆದು ಆ ಪದದ ಮುಂಡಾಸು ಏನಿದೆ ಅದನ್ನು ಬರ್ಕೊಂಡು ಅದಕ್ಕೆ ಸಮಾನಾರ್ಥಕ ಬರಿಬೇಕಾಗತ್ತೆ. ಹಾಗೆ ಒಂದು ಬರೆದ್ರೆ ಸಾಕ ಅಥವಾ ಇಷ್ಟೊಂದು ಬರೆದಿದ್ದೀರಲ್ಲ ಇದನ್ನು ಬರಿಬೇಕಾ ಅನ್ನುವಂಥದ್ದು ನಿಮ್ಮ ತಲೆನಲ್ಲಿ ಇರ್ಬೋದು. ಒಂದು ಬರೆಯೋದಕ್ಕಿಂತ ನಾನು ಕನಿಷ್ಠ 2 ಬರೀರಿ ಅಂತೇಳಿ ಹೇಳ್ತೇನೆ. ಅಷ್ಟನ್ನು ಬರೆಯೋ ನೆಸೆಸಿಟಿ ಇಲ್ಲ, 2 ಬರೀರಿ ಅಂತ ಯಾಕಪ್ಪ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮುಂಡಾಸು ಇದರ ಅರ್ಥ ಪೇಟ ಅಂತೇಳಿದೆ. ಇದರಲ್ಲಿ ಏನಾದರೂ ದೀರ್ಘ ಬಿಟ್ಟೋಯ್ತು ಅಂತ ಹೇಳಿದ್ರೆ ಆ ಪದದ ಸಮಾನಾರ್ಥಕ ಪದ ಅನ್ಸ್ಕೊಳ್ಳೋದೇ ಇಲ್ಲ, ಬೇರೆ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ ಇಲ್ಲಿ 1 ಅಂಕ ಸಂಪೂರ್ಣವಾಗಿ ಕಳೆದು ಹೋಗುವಂತಹ ಚಾನ್ಸ್ ಜಾಸ್ತಿ. ಅದೇ ನಾವು 2ನೇ ಪದದ ಅರ್ಥ ತಲೆಗೆ ಕಟ್ಟಿಕೊಳ್ಳುವ ವಸ್ತ್ರ ಅಂತೇಳಿ ಸಹ ಬರೆದಿದ್ವಿ ಅಂತ ಅಂದ್ಕೊಂಡ್ರೆ ಇದು ಅರ್ಥ ಗೊತ್ತಾಗದೇ ಇರ್ಬೋದು ವ್ಯಾಲ್ಯೂಯೇಷನ್ ಮಾಡೋರಿಗೆ ಇದು ತಪ್ಪಾಗಿದೆ ಅಂತ. 2ನೇದನ್ನು ನೋಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ, ಇವರಿಗೆ ಇದರ ಅರ್ಥ ಗೊತ್ತಿದೆ, ಆದರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ ಅಂತೇಳಿ ತಿಳ್ಕೊಂಡು ಇದಕ್ಕೆ ಅಂಕಗಳನ್ನು ಕೊಡುವ ಸಾಧ್ಯತೆ ಇದ್ದೇ ಇರುತ್ತೆ. ಆದ್ದರಿಂದ ಕನಿಷ್ಠ 2 ನಾವು ಇಲ್ಲಿ ಬರೆಯುವ ಒಂದು ಪ್ರಯತ್ನವನ್ನು ಮಾಡೋಣ. ಸಮಯ ಇರುತ್ತೆ, ಪ್ರಶ್ನೆಗಳು ಸಹ ಈಸಿಯಾಗಿರೋದ್ರಿಂದ ನಾವು ಬರಿಬಹುದು ಅಂತೇಳಿ ಹೇಳ್ತೇನೆ. ಹಾಗೆ 2ನೇ ಮೇನು ವಿರುದ್ಧಾರ್ಥಕ ಪದ ಬರೆಯಿರಿ.
ವಿರುದ್ಧಾರ್ಥಕ ಅಂದರೆ ಆ ಪದದ ವಿರುದ್ಧ ಪದಗಳು ಅಂತೇಳಿ ಹೇಳ್ಬೋದು ಅಲ್ವಾ. ಅಲ್ಲಿ ಹಾಗೆ ನೋಡ್ತಾ ಹೋದರೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂಟಿ ಆಗಿದೆ. 5 ಸಮಾನಾರ್ಥಕಗಳಾದರೆ ಪ್ರಶ್ನೆ ಸಂಖ್ಯೆ 6 ವಿರುದ್ಧಾರ್ಥಕ ಪದಗಳು ಬರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಶ್ನೆ ಸಂಖ್ಯೆ 6 ಅನುಕೂಲ, ಅದರ ವಿರುದ್ಧಾರ್ಥಕ ಅನನುಕೂಲ ಅಥವಾ ಪ್ರತಿಕೂಲ ಅಂತೇಳಿ ಗುರುತಿಸ್ಬೋದು. 7 ಹಗಲು, ಅದರ ವಿರುದ್ಧಾರ್ಥಕ ರಾತ್ರಿ ಅಥವಾ ಇರುಳು. 8 ನಗು, ಅದರ ವಿರುದ್ಧಾರ್ಥಕ ಅಳು. 9 ಗೌರವ, ಅದರ ವಿರುದ್ಧಾರ್ಥಕ ಅಗೌರವ. 10 ಸೋಲು, ಅದರ ವಿರುದ್ಧಾರ್ಥಕ ಗೆಲುವು ಅಂತೇಳಿ ನೋಡ್ಬೋದು. ಹೀಗೆ 1 by 1 ಬರ್ಕೊಂಡು ಹೋಗ್ಬೇಕಾಗತ್ತೆ. ಈ ಕೆಳಗಿನ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ. 11 ತಲೆದೂಗು, ಮೆಚ್ಚುಗೆ ವ್ಯಕ್ತಪಡಿಸು ಅಂತೇಳಿದ್ರೆ ಈ ನುಡಿಗಟ್ಟು ಅಂತೇಳಿದ್ರೆ ನುಡಿಗಟ್ಟುಗಳು ವಿಶೇಷ ಅರ್ಥವನ್ನು ಕೊಡುವಂತಹ ಪದಗಳೇ ನುಡಿಗಟ್ಟುಗಳಾಗಿರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕಾಗತ್ತಲ್ವಾ. ಇವುಗಳನ್ನು ಸಹ ನಾವು ನೋಡ್ಕೋಬೇಕಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಶ್ನೆ ಸಂಖ್ಯೆ 12 ಬೆಂಬತ್ತು, ಹಿಂಬಾಲಿಸು. 13 ಕೈ ಹಿಡಿ, ಸಹಾಯ ಮಾಡು. ನಾನು ತುಂಬ ಕಷ್ಟದಲ್ಲಿದ್ನಪ್ಪ, ಆತ ಬಂದು ಆಗ ನನ್ನ ಕೈ ಹಿಡ್ದ ಅಂತೇಳಿ ಹೇಳ್ತಾರೆ ನೋಡಿ. ಕೈ ಹಿಡಿ ಅಥವಾ ಕೈ ಹಿಡ್ದ ಅಂದರೆ ಹೇಳಿದರೆ ಸಹಾಯ ಮಾಡ್ದ, ಅದು ನನಗೆ ತುಂಬ ಅನುಕೂಲ ಆಯಿತು ಅಂತೇಳಿ ಅಲ್ಲಿ ಒಂದು ವಿಶೇಷ ಅರ್ಥವನ್ನು ಕೊಡೋದನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ನಾವು ಬಳಸ್ತೇವೆ ನುಡಿಗಟ್ಟುಗಳನ್ನ ಅಲ್ವಾ. ಹಾಗೆ 14 ಕಣ್ತೆರೆ ಅಂತೇಳಿದ್ರೆ ಜ್ಞಾನೋದಯವಾಗು. 15 ವಿಷಕಾರು ಹೇಳಿದ್ರೆ ಅಸೂಹೆ ಪಡು ಅಥವಾ ಕೆಟ್ಟದ್ದನ್ನು ಯೋಚಿಸು ಅಂತೇಳಿ ಅರ್ಥ ಇರೋದನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ 5 ಅಂಕಗಳಿಗೆ ನುಡಿಗಟ್ಟುಗಳು ಇರುತ್ತೆ ಅನ್ನೋದು ನಮಗೆ ತಿಳಿತಾ ಇದೆ. ಅದು ಸಹ ಈಸಿಯಾಗೆ ಇರುತ್ತೆ. ಪ್ರಶ್ನೆ ಸಂಖ್ಯೆ ಈ ಕೆಳಗಿನ ಗಾದೆಗಳನ್ನು ಪೂರ್ಣಗೊಳಿಸಿ. ಗಾದೆ ಮಾತುಗಳಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಇನ್ನು ಅರ್ಧ ಗಾದೆ ಮಾತನ್ನು ನಮಗೆ ಬರೀಲಿಕ್ಕೆ ತಿಳಿಸಿರೋದನ್ನು ನಾವು ನೋಡಬಹುದು. ಪ್ರಶ್ನೆ ಸಂಖ್ಯೆ 16 ಕಾಯಕವೇ, ಇಲ್ಲಿ ಕೆ ಆಗಿದೆ, ಕಾಯಕವೇ ಡ್ಯಾಶ್, ಕಾಯಕವೇ ಡ್ಯಾಶ್ ಕೊಟ್ಟಿರ್ತಾರೆ, ಕೈಲಾಸ ನಮ್ಮ ಉತ್ತರ ಆಗಬೇಕಾಗತ್ತಲ್ವಾ, ಕೈಲಾಸ. 17 ಮನಸ್ಸಿದ್ದರೆ ಡ್ಯಾಶ್ ಮಾರ್ಗ. 18 ಹಿತ್ತಲ ಗಿಡ ಡ್ಯಾಶ್ ಮದ್ದಲ್ಲ. 19 ಹಾಸಿಗೆ ಇದ್ದಷ್ಟು ಡ್ಯಾಶ್ ಕಾಲು ಚಾಚು. 20 ಕೈ ಕೆಸರಾದರೆ ಡ್ಯಾಶ್ ಬಾಯಿ ಮೊಸರು ಅಂತೇಳಿದ್ರೆ ಇಲ್ಲಿ ಗಾದೆ ಮಾತಿನ ಅರ್ಧ ಭಾಗವನ್ನು ನಮಗೆ ಅರ್ಧ ಭಾಗವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ ಅಲ್ವಾ. ಆ ಅರ್ಧ ಭಾಗವನ್ನು ಮಾತ್ರ ಬರೆದ್ರೆ ನಮಗೆ ಪೂರ್ಣ ಆಗುತ್ತೆ ಅಂತ ಅನಿಸೋದಿಲ್ಲ. ಆದ್ದರಿಂದ ನಾವು ಗಾದೆ ಮಾತುಗಳನ್ನು ಬರೆಯುವಾಗ ಆ ಅರ್ಧ ಭಾಗವನ್ನು ಬರೆದುಕೊಂಡೇ ನಾವು ಇನ್ನು ಡ್ಯಾಶ್ ನಮಗೆ ಬರೆಯೋದಕ್ಕೆ ಕೊಟ್ಟಿರೋದನ್ನು ಬರೆದಾಗ ಇದು ಪೂರ್ಣಗೊಳ್ಳುತ್ತೆ. ಆದ್ದರಿಂದ ಇದನ್ನು ಪೂರ್ಣವಾಗಿ ಬರೆಯುವ ಪ್ರಯತ್ನವನ್ನು ನಾವು ಮಾಡಬೇಕು. ಆಗ ಮಾತ್ರ ಪರಿಪೂರ್ಣ ಅನಿಸುತ್ತೆ ಈ ಗಾದೆ ಮಾತುಗಳು ಅಂತೇಳಿ ಹೇಳ್ತಾ ಇಲ್ಲಿಗೆ ಒಟ್ಟು 20 ಅಂಕಗಳ ಒಂದು ಪತ್ರಿಕೆ ಮುಗಿಯೋದನ್ನು ನಾವು ಕಾಣಬಹುದು. ಒಟ್ಟು ಫಸ್ಟ್ ಮೇನಲ್ಲಿ 20 ಅಂಕಗಳಿಗೆ ಇರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕೆಂಡ್ ಮೇನ್. ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತೇಳಿ ಇರೋದನ್ನು ನಾವು ಕಾಣ್ತೇವಲ್ವಾ. 21 ಪ್ರಶ್ನೆ ಸಂಖ್ಯೆ ಕಂಟಿನ್ಯೂಟಿ ಇದೆ ನೋಡಿ, ಅದನ್ನು ನೀವು ಗಮನಿಸಬೇಕಾಗತ್ತೆ. ಪ್ರಶ್ನೆ ಸಂಖ್ಯೆ 21 ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ. ಹಾಗಾದರೆ ಯಾವ ಪರಭಾಷೆಯಿಂದ ಬಂದಿರತಕ್ಕಂತಹ ಪದಗಳನ್ನು ಸಹ ನಮಗೆ ಕೊಡ್ತಾರೆ. ಅದರಲ್ಲಿ ಒಂದು ಮೇಜು ಅಂತೇಳಿದ್ರೆ ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂತಹ ಪದ ಅಂತೇಳಿ ಗೊತ್ತಾಗ್ತದೆ. ಇನಾಮು ಇದು ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂತಹ ಪದ ಇದಾಗಿದೆ. ಇದು
ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಭಾಷೆಯಿಂದನೂ ಸಹ ನಾವು ಕನ್ನಡಕ್ಕೆ ಕೆಲವೊಂದು ಪದಗಳನ್ನು ತಗೊಂಡಿದ್ದೀವಿ ಅಲ್ವಾ. ಆದ್ದರಿಂದ ಇವುಗಳನ್ನು ನೆನಪಿನಲ್ಲಿ ಇಡೋದು ಸ್ವಲ್ಪ ಕಷ್ಟ. ಆದ್ದರಿಂದ ನಾನೇನು ಮಾಡ್ತೀನಿ, ಒಂದು ಟ್ರಿಕ್ ಇದು ನನಗೆ. ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕೂ ಮುಂಚೆ ಒಂದು 1/2 ಅವರ್ ಮುಂಚೆ ಈ ಒಂದು ಲಿಸ್ಟನ್ನು ನೋಡ್ಕೊಂಬಿಡ್ತೀನಿ. ಎಕ್ಸಾಮ್ ಹಾಲ್ ಒಳಗೆ ಹೋಗಿದ ತಕ್ಷಣವೇ ನಾನು ಇದು ಒಂದು ಮೇನ್ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಮೇನನ್ನು ತೆಗೆದು ನೋಡ್ತೇನೆ. ಇದರಲ್ಲಿ ಯಾವುದು ಬಂದಿದೆ ನನಗೆ ಗೊತ್ತಾಗುತ್ತೆ, ಈಸಿ ಆಗಿಬಿಡುತ್ತೆ. ಅದನ್ನು ತೆಗೆದು ಅದನ್ನು ಪೆನ್ಸಿಲ್ ಈಸಿ ಅದನ್ನು ನೆನಪಲ್ಲೇ ಇರುತ್ತಾ, ತಕ್ಷಣದ ನೆನಪು ಅಂತ ಏನು ಹೇಳ್ತೀವಿ, ಆ ಒಂದು ಟ್ರಿಕ್ಸನ್ನ ನಾನು ಇಲ್ಲಿ ಉಪಯೋಗಿಸ್ಕೊಂಡು ಅಲ್ಲಿ ಹೋಗಿ ಪಟ್ ಅಂತೇಳಿ ಗೊತ್ತಿರೋದನ್ನು ಆನ್ಸರ್ನ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಆಗ ಬರೆಯುವಾಗ ನನಗೆ ಅನುಕೂಲ ಆಗುತ್ತೆ. ಈ ಒಂದು ಟ್ರಿಕ್ಸನ್ನು ನಾನು ಯೂಸ್ ಮಾಡುವಂಥದ್ದು. ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ಎಲ್ಲರೂ ಯೂಸ್ ಮಾಡಬೇಕಂತ ಏನಿಲ್ಲ. ಈ ರೀತಿ ಟ್ರಿಕ್ಸ್ಗಳನ್ನು ಉಪಯೋಗಿಸಿ ನಾವು ಕೆಲವೊಂದು ಸರಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ಬೇಕಾಗತ್ತೆ ಅನ್ನೋದು ನನ್ನ ಒಂದು ಅನುಭವ ಅಷ್ಟೇ. ಎಲ್ಲವನ್ನು ಆಳವಾಗಿ ಅಧ್ಯಯನ ಮಾಡ್ಕೊತ ಕೂರೋಕ್ಕಾಗಲ್ಲ, ಅಥವಾ ಅದನ್ನು ಎಲ್ಲದನ್ನು ಎಲ್ಲ ಭಾಷೆಯಿಂದ ಬಂದಿರತಕ್ಕಂಥದ್ದನ್ನು ನೆನಪಿನಲ್ಲಿ ಇಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾನು ಆ ಒಂದು ಮೆಥಡನ್ನು ಯೂಸ್ ಮಾಡ್ತಾನೆ ಅಷ್ಟೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 22. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಹಾಗಾದರೆ ಸಂಧಿಗಳು ಸಹ ಇರುತ್ತೆ ಅಂತೇಳಿ ಗೊತ್ತಾಯಿತು. ಮುಂದಿನ ಒಂದು ತರಗತಿಗಳಲ್ಲಿ ನಾನು ಸಂಧಿಗಳನ್ನು ಸಹ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋ ಒಂದು ಕ್ಲಾಸನ್ನು ಮಾಡಿ ಕೊಡ್ತೀನಿ ನಿಮಗೆ. ಇಲ್ಲಿರೋದನ್ನು ನೋಡಿದ್ರೆ ಅಲ್ಲಿರು, ಇದನ್ನು ಬಿಡಿಸಿ ಬರೆದಾಗ ಅಲ್ಲಿ ಪ್ಲಸ್ ಇರು, ಅಲ್ಲಿರು ಆಗುತ್ತೆ ಅಲ್ವಾ. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿರ್ತಕ್ಕಂಥ ಸ್ವರ ಯಾವುದೇ ಅರ್ಥಕ್ಕೆ ಚ್ಯುತಿ ಬರೆದಂತೆ ಏನಾಗ್ತಾ ಇದೆ, ಲೋಪ ಆಗ್ತಿದೆ. ಆದ್ದರಿಂದ ಇದನ್ನು ನಾವು ಲೋಪ ಸಂಧಿ ಅಂತೇಳಿ ಕರಿತೇವೆ. ಹುಲಿದೊಗಲು, ಇದನ್ನು ಬಿಡಿಸಿದಾಗ ಹುಲಿ ಪ್ಲಸ್ ತೊಗಲು ಹುಲಿದೊಗಲು. ಅಂದರೆ ಉತ್ತರ ಪದದ ಆದಿಯಲ್ಲಿ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬಂದರೆ ನಾವು ಅದನ್ನು ಆದೇಶ ಸಂಧಿ ಅಂತೇಳಿ ಕರಿತೇವೆ ಅಂತೇಳಿ ತಿಳಿದು ಬಂದಿದೆ. ಸಂಧಿಗಳನ್ನು ಸಹ ಮುಂದಿನ ಒಂದು ತರಗತಿಯಲ್ಲಿ ನಾನು ಮಾಡ್ತೇನೆ ಅಂತೇಳಿ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 23. ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರಿಸಿ. ಹಾಗಾದರೆ ಸಮಾಸಗಳು ಸಹ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಒಗ್ಗಟ್ಟು, ಇದನ್ನು ಬಿಡಿಸಿ ಬರೆದಾಗ 1 ಪ್ಲಸ್ ಕಟ್ಟು ಒಗ್ಗಟ್ಟು ಆಗೋದನ್ನು ನಾವು ಕಾಣಬಹುದು ಅಲ್ವಾ. ಇದು ಪೂರ್ವ ಪದ ಏನಾಗಿದೆ, ಅಂಕೆ ಸಂಖ್ಯೆಗಳಿಂದ ಕೂಡಿದರೆ ಅದನ್ನು ದ್ವಿಗು ಸಮಾಸ ಅಂತೇಳಿ ಹೇಳ್ತೀವಿ. ಇದನ್ನು ಸುಲಭವಾಗಿ ನಾವು ಗುರುತಿಸ್ಬೋದು. ಹಾಗೆ ದಿವ್ಯಾನಂದ, ಇದನ್ನು ಬಿಡಿಸಿ ಬರೆದಾಗ ದಿವ್ಯ ಪ್ಲಸ್ ಆನಂದ ದಿವ್ಯಾನಂದ ಆಗುತ್ತೆ ಅಲ್ವಾ. ಇಲ್ಲಿ ಪೂರ್ವ ಪದವು ವಿಶೇಷಣವಾಗಿದ್ದರೆ, ವಿಶೇಷವನ್ನು ಗುರುತಿಸ್ತಾ ಇದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಸಮಾಸಗಳಲ್ಲಿ ತುಂಬ ಪ್ರಮುಖವಾದಂತಹ ಒಂದು ವಿಶೇಷತೆಯನ್ನು ನೆನಪಲ್ಲಿ ಇಟ್ಕೊಂಡ್ವಿ ಅಂದರೆ ಸಮಾಸಗಳು ಸಹ ಈಸಿ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಬೇಕು ಅಷ್ಟೆ. ಹಾಗೆ ಮುಂದೆ ಪ್ರಶ್ನೆ ಸಂಖ್ಯೆ 24. ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ. ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಥವಾ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಒಂದೇ ಪದದಲ್ಲಿ ಉತ್ತರ ಬರಿಬೇಕಾಗತ್ತೆ. ಅದು ಈ ಒಂದು ಪ್ರಶ್ನೆ. ತುಂಬ ಓದುವವನು ಪುಸ್ತಕ ಪ್ರೇಮಿ. ಹಾಗೆ ಬಹುಬೇಗ ಕೋಪಿಸಿಕೊಳ್ಳುವವನು ಮುಂಗೋಪಿ ಅಂತೇಳಿ ಕರಿತೇವೆ, ಅಥವಾ ಕೋಪಿಷ್ಟ ಅಂತೇಳಿ ಕರಿತೀವಿ. ಇದಕ್ಕೆ ಸೂಕ್ತವಾದ ಒಂದು ಉತ್ತರ ಅಂತ ಹೇಳಿದ್ರೆ ಮುಂಗೋಪಿ. ಯಾಕಂತ ಹೇಳಿದ್ರೆ ಮೂಗಿನ ತುದಿಲೇ ಕೋಪ ಉಳ್ಳವನಾಗಿರ್ತಾನೆ ಮುಂಗೋಪಿ ಅಲ್ವಾ. ಬಹುಬೇಗ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಆದ್ದರಿಂದ ಮುಂಗೋಪಿ ಅನ್ನೋದು ತುಂಬ ಸೂಕ್ತವಾದದ್ದು ಅಂತೇಳಿ ಮುಂಗೋಪಿ ಅಂತೇಳಿ ಬರೆದಿರೋವಂಥದ್ದನ್ನು ನೋಡ್ಬೋದು. ಹಾಗೆ ಪ್ರಶ್ನೆ ಸಂಖ್ಯೆ 25. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಮಾಡಿ ಬರೆಯಿರಿ. ಒಂದು ಪದವನ್ನು ಕೊಟ್ಟಿರ್ತಾರೆ, ಅದನ್ನು ಬಳಸಿ ವಾಕ್ಯವನ್ನು ಮಾಡಬೇಕು. ವಾಕ್ಯ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಸರಳವಾಗಿರಬೇಕು, ಸಂಕ್ಷಿಪ್ತವಾಗೇ ಇರಬೇಕು, ಒಂದೇ ವಾಕ್ಯ ಇರಬೇಕು.
ಹಾಗೂ ಅರ್ಥಬದ್ಧವಾಗಿರಬೇಕು, ಅಷ್ಟೇ ಇದು ಬಯಸುವಂಥದ್ದನ್ನು ನೋಡ್ಬೋದು. ಹೇಗಪ್ಪ ಇಲ್ಲಿ ಕೊಟ್ಟಿರುವಂತಹ ಒಂದು ಪದ ನೋಡಿ, ಘಾಸಿಗೊಳಿಸು ಅಂತೇಳಿದೆ ಅಲ್ವಾ. ನಾನಿಲ್ಲಿ ಏನು ಬರೆದಿದ್ದೇನೆ, ನಾವು ಮಾಡುವ ಹಾಸ್ಯ ಇತರರ ಮನಸ್ಸನ್ನು ಘಾಸಿಗೊಳಿಸುವಂತಿರಬಾರದು. ನೋಡಿ ಅಷ್ಟೇ, ಆ ಒಂದು ಪದ ವಾಕ್ಯದಲ್ಲಿ ಬಂದರೆ ಆಯಿತು. ಹಾಗೂ ಅರ್ಥಬದ್ಧವಾಗಿರಬೇಕು ಹಾಗೂ ಸರಳವಾಗಿಯೂ ಸಹ ಇರಬೇಕು. ಇಷ್ಟು ಇದು ಸ್ವಂತ ವಾಕ್ಯಗಳು ಬಯಸುವಂಥದ್ದು ಅಷ್ಟೆ. ಹಾಗೆ ಅಭಿಮುಖ, ಶ್ರವಣಬೆಳಗೊಳದಲ್ಲಿರುವ ಚಂದ್ರಗಿರಿ ಮತ್ತು ಇಂದ್ರಗಿರಿ ಪರ್ವತಗಳು ಪರಸ್ಪರ ಅಭಿಮುಖವಾಗಿದ್ದು ನೋಡಲು ಅಮೋಘವಾಗಿದೆ ಅಂತೇಳಿ ಬರೆದಿದ್ದೇನೆ. ಇಷ್ಟೇ, ಇದು ಸ್ವಂತ ವಾಕ್ಯದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂತಹ ಸರಳ ವಾಕ್ಯಗಳನ್ನು ರಚಿಸಿದ್ರೆ ಮುಗಿದೋಗುತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ 26, ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ ಅಂತೇಳಿ ಇದೆ ಅಲ್ವಾ. ಇಲ್ಲಿ ನೋಡಿ, ಕೊಟ್ಟಿರುವಂತಹ ಪದ ತಲೆಯಲ್ಲಿ ಏನಿದೆ, ತಲೆಯಲ್ಲಿ. ಇದನ್ನು ಬಿಡಿಸಿ ಬರೆದಾಗ ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಆಗುತ್ತೆ. ಇದರ ಒಂದು ವಿಭಕ್ತಿ ಸಪ್ತಮಿ ವಿಭಕ್ತಿ. ಸಪ್ತಮಿ ವಿಭಕ್ತಿ ಏನು ಬರುತ್ತೆ, ಅಲ್ಲಿ ಅಂತೇಳಿ ಬರುತ್ತಲ್ವಾ. ಹಾಗಾದರೆ ನಾವು ಇಲ್ಲಿ ವಿಭಕ್ತಿಗಳನ್ನು ಓದ್ಕೊಳ್ಬೇಕಾಗುತ್ತೆ. ವಿಭಕ್ತಿಗಳಲ್ಲಿ ಹಳೆಗನ್ನಡದ ವಿಭಕ್ತಿ ಆಗಿರ್ಬೋದು, ಹೊಸಗನ್ನಡದ ವಿಭಕ್ತಿ ಆಗಿರ್ಬೋದು ಓದ್ಕೋಬೇಕು. ಜೊತೆಗೆ ಇಲ್ಲಿ ವಿಭಕ್ತಿಗಳನ್ನು ಕೇಳಿದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಕಾರಕರ್ತಗಳನ್ನಾದರೂ ಕೇಳ್ಬೋದು, ಏನನ್ನಾದರೂ ಕೇಳ್ಬೋದು. ಆದ್ದರಿಂದ ನಾವು ಏನು ಮಾಡಬೇಕು, ವಿಭಕ್ತಿಗಳನ್ನು ಸಹ ಓದ್ಕೊಳ್ಬೇಕು ಅನ್ನೋದು ತಿಳಿದು ಬರ್ತದೆ ಅಲ್ವಾ. ನೆಕ್ಸ್ಟು ಅವನಿಗೆ, ಅದನ್ನು ಬಿಡಿಸಿ ಬರೆದಾಗ ಅವನು ಪ್ಲಸ್ ಹೀಗೆ ಅವನಿಗೆ. ಹೀಗೆ ಎನ್ನುವಂಥದ್ದು ಅಥವಾ ಗೆ ಎನ್ನುವಂಥದ್ದು ಚತುರ್ಥಿ ವಿಭಕ್ತಿ ಒಂದು ಪ್ರತ್ಯಯ ಅಲ್ವಾ. ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸೇರುವಂಥದ್ದು. ಹಾಗಾದರೆ ನಾವು ಕನ್ನಡ ವ್ಯಾಕರಣದಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಸಹ ಸಂಪೂರ್ಣವಾಗಿ ಓದ್ಕೊಂಡಿರಬೇಕು, ತಿಳ್ಕೊಂಡಿರಬೇಕು ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಮುಂದೆ ನೋಡ್ತಾ ಹೋದರೆ ಪ್ರಶ್ನೆ ಸಂಖ್ಯೆ 27, ಕೊಟ್ಟಿರುವ ವಾಕ್ಯದಲ್ಲಿ ಸರ್ವನಾಮ ಪದಗಳನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಸರ್ವನಾಮವನ್ನು ಕೇಳಿದ್ದಾರೆ. ಅಂದರೆ ನಾಮಪದಗಳಿಗೆ ಬದಲಾಗಿ ಬಳಸ್ತಕ್ಕಂತಹ ಪದಗಳನ್ನೇ ನಾವೇನಂತೀವಿ, ಸರ್ವನಾಮ ಅಂತೇಳಿ ಕರಿತೇವೆ. ಅದರಲ್ಲೂ ಮತ್ತೆ 3 ವಿಧಗಳಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಜಸ್ಟ್ ಸರ್ವನಾಮಗಳನ್ನು ಮಾತ್ರ ಕೇಳಿದಾರಲ್ವಾ. ಹಾಗಾಗಿ ಸರ್ವನಾಮವನ್ನು ಗುರುತಿಸಿದ್ರೆ ಸಾಕು. ಇನ್ನು ಗೊತ್ತಿದೆ ನಮಗೆ ಅಂತ ಹೇಳಿದ್ರೆ ಅದು ಯಾವ ಒಂದು ಸರ್ವನಾಮಕ್ಕೆ ಬರುತ್ತೆ ಅಂತೇಳಿಕ್ಕೂ ಸಹ ಬರಿಬೋದು. ಅದನ್ನು ಈ ರೀತಿಯಾಗಿ, ರಾಮನ ಮನೆ ನನ್ನ ಮನೆಗೆ ಸಮೀಪದಲ್ಲಿದೆ. ಇದರಲ್ಲಿ ಸರ್ವನಾಮ ನನ್ನ ಅಂತೇಳಿ ಗುರುತಿಸಿದ್ರೆ ಸಾಕು. ಅದರಲ್ಲೂ ನಿಮಗೆ ಗೊತ್ತಿದೆ ಅಂತೇಳಿದರೆ ಉತ್ತಮ ಪುರುಷ ಸರ್ವನಾಮ ಯಾವ ಒಂದು ಪ್ರಕಾರದ್ದು ಅಂತೇಳಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಅದನ್ನು ಬರಿಬೋದು, ಆಯಿತಾ. ಹಾಗೆ ನೀನು ಯಾವಾಗ ಬರುತ್ತೀಯಾ, ಇದು ನೀನು ಎನ್ನುವಂಥದ್ದು ಸರ್ವನಾಮ ಆಗಿದ್ದು ಇದು ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಹೇಳಬಹುದು. ಹಾಗೆ ಪ್ರಶ್ನೆ ಸಂಖ್ಯೆ 28, ಇದರಲ್ಲಿ 28 ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅವ್ಯಯ ಪದಗಳನ್ನು ಆರಿಸಿ ಬರೆಯಿರಿ. ಅವ್ಯಯಗಳು ನಿಮಗೆ ಗೊತ್ತೇ ಇದೆ. ಆ ಅವ್ಯಯಗಳನ್ನು ಸಹ ನಾವು 8 ಪ್ರಕಾರಗಳಿರುವಂತಹ ಅವ್ಯಯಗಳನ್ನು ಸಹ ಓದ್ಕೊಳ್ಬೇಕಾಗತ್ತೆ ಅಲ್ವಾ. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥದ್ದು ಮೊದಲನೇದು, ಹರೇ ನೀನು ಯಾವಾಗ ಬಂದೆ ಅಂತೇಳಿದ್ರೆ ಹರೇ ಎನ್ನುವಂಥದ್ದು ಭಾವಸೂಚಕ ಅವ್ಯಯ, ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತೇಳಿ ನಮಗೆ ತಿಳಿದು ಬರ್ತಾ ಇದೆ ಅಲ್ವಾ. ಹಾಗೆ ಮೇಜಿನಿಂದ ಪುಸ್ತಕ ತಟ್ಟನೆ ಬಿತ್ತು. ಇಲ್ಲಿ ಇರ್ತಕ್ಕಂಥದ್ದು ತಟ್ಟನೆ ಎನ್ನುವಂಥದ್ದು ಅವ್ಯಯ. ಯಾವ ಒಂದು ಅವ್ಯಯ, ಸಾಮಾನ್ಯಾರ್ಥಕ ಅವ್ಯಯ ಅಂತೇಳಿ ಗುರುತಿಸ್ಬೋದು. ಹಾಗಾದರೆ ಅವ್ಯಯಗಳನ್ನು ನಾವು ಓದ್ಕೋಬೇಕು ಅನ್ನೋದು ತಿಳಿದು ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 29, ಇಲ್ಲಿ
ಕೊಟ್ಟಿರುವ ವಾಕ್ಯಗಳನ್ನು ವಚನ ಬದಲಿಸಿ ಬರೆಯಿರಿ. ಏಕವಚನ ಕೊಟ್ಟಿದ್ರೆ ಬಹುವಚನ ರೂಪಕ್ಕೆ ಬದಲಿಸಿ ಬರಿಬೇಕಾಗತ್ತೆ. ಬಹುವಚನ ರೂಪ ಕೊಟ್ಟಿದ್ರೆ ಏಕವಚನಕ್ಕೆ ನಾವು ಬದಲಿಸಿ ಬರಿಬೇಕಾಗತ್ತೆ. ಹಾಗಾದರೆ ನೋಡೋಣ. ಒಂದು ಅಥವಾ ಅ, ಪ್ರಶ್ನೆ ಸಂಖ್ಯೆ ಅ, ಹುಡುಗಿ ಪಾಠ ಓದುತ್ತಾಳೆ. ಇದು ಏಕವಚನದಲ್ಲಿರೋದನ್ನು ನೋಡ್ತೇವೆ. ಹುಡುಗಿ ಪಾಠ ಓದುತ್ತಾಳೆ ಅಲ್ವಾ? ಅದರ ವಚನ ಬದಲಿಸ್ಬೇಕು. ಹಾಗಾದರೆ ಅದನ್ನ ಬಹುವಚನಕ್ಕೆ ಬರಿಬೇಕು. ಏನಾಗುತ್ತೆ? ಹುಡುಗಿಯರು ಪಾಠ ಓದುತ್ತಾರೆ ಅಂತೇಳಿ ಬಹುವಚನ ರೂಪವನ್ನು ಕಾಣಬಹುದು. ಹಾಗೆ ಆ ಮರಗಳ ಇದು ಮರಗಳು ಆಗಬೇಕಿತ್ತು. ಮರಗಳು ಹಣ್ಣುಗಳನ್ನು ಬಿಡುತ್ತವೆ ಅಂದರೆ ಬಹುವಚನ ರೂಪವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ನಾವಿಲ್ಲಿ ಏಕವಚನ ರೂಪ ಬರಿಬೇಕು. ಮರದಲ್ಲಿ ಹಣ್ಣು ಬಿಡುತ್ತದೆ. ಹಣ್ಣು ಎಲ್ಲಿ ಬಿಡುತ್ತದೆ ಅಂತ ಕೇಳ್ತೀವಿ. ಮರದಲ್ಲಿ ಹಣ್ಣು ಬಿಡುತ್ತದೆ ಅಂತೇಳಿ ಸಂಪೂರ್ಣವಾಗಿ ಬರಿಬೇಕಾಗುತ್ತೆ. ಇದು ವಚನ ಬದಲಿಸಿನೂ ಕೂಡ ಕೊಡ್ತಾರೆ. ವಚನವನ್ನು ಓದಬೇಕು. ವಚನಗಳೆಷ್ಟಿದೆ ಅಂತೇಳಿ ತಿಳ್ಕೋಬೇಕು. ಅದನ್ನು ಕೂಡ ಕಲ್ತಿರ್ಬೇಕಾಗ್ತದೆ ಅಲ್ವಾ? ಪ್ರಶ್ನೆ ಸಂಖ್ಯೆ 30. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಪದ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅ, ನಾನು, ಇದು ಒಂದು ಸರ್ವನಾಮ. ಹಾಗೆ ಕೇಶವ, ಇದು ಒಂದು ನಾಮಪದ. ಇದು ನಾಲ್ಕನೇ ಪದ ಬರಿಬೇಕಾಗಿರ್ತಕ್ಕಂಥದ್ದು. ನಾಲ್ಕನೇ ಪದ ಯಾವುದು? ನಾಮಪದ ಅಂತೇಳಿ ನಾವು ಗುರುತಿಸ್ಬೇಕಾಗತ್ತೆ. ಕೇಶವ ಇದು ನಾಮಪದ ಅಂತೇಳಿ. ಅದೇ ರೀತಿ ಆ, ಮೇಲೆ, ಕೆಳಗೆ ಕೊಟ್ಟಿರ್ತಾರೆ. ಒಂದನೇ ಪದಕ್ಕೆ ಎರಡನೇ ಪದ. ಇದೇ ರೀತಿ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರಿಬೇಕಾಗತ್ತೆ. ನಾವು ಹಿಂದೆ ಕೊಟ್ಟಿರ್ತಾರೆ, ಅದಕ್ಕೆ ನಾಲ್ಕನೇ ಪದ ಏನಾಗುತ್ತೆ? ಮುಂದೆ ಅಂತೇಳಿ ಬರಿಬೇಕಾಗುತ್ತೆ. ಇದು ಸಹ ಸುಲಭವಾಗಿಯೇ ಇರುತ್ತೆ. ಸ್ವಲ್ಪ ಯೋಚಿಸಿ ನಾವು ಬರೆದ್ರೆ ಎಲ್ಲ ಅಂಕಗಳನ್ನು ಸಹ ನಮ್ಮ ಒಂದು ಬೊಕ್ಕಸಕ್ಕೆ ತುಂಬಿಕೊಳ್ಳುವಂತಹ ಕೆಲಸವನ್ನು ಮಾಡ್ಬೋದು. ಅವಸರವನ್ನು ಏನಾದರೂ ಮಾಡಿಕೊಂಡ್ರೆ ನಾವು ಇಲ್ಲಿ ಪ್ರತಿ ಸರಿ ಎಡುವಂಥ ಕೆಲಸ ನಮ್ಮಲ್ಲಿ ಆಗೋದು ಅವಸರವನ್ನು ಮಾಡಿಕೊಂಡಾಗಲೇ ಅಂತೇಳಿ ಹೇಳ್ತೀನಿ. ಅದಕ್ಕೆ ಯೋಚಿಸಿ ಉತ್ತರವನ್ನು ಬರೀರಿ. ಒಂದು ನಿಮಿಷ ಒಂದು 5 ಸೆಕೆಂಡ್ ಆದರೂ ಆ ಒಂದು ಆನ್ಸರ್ಗೆ ನಾವು ಟೈಮನ್ನು ಕೊಟ್ಟರೆ ಬೇಗ ನಾವು ಅಂಕವನ್ನು ಸಂಪೂರ್ಣ ಗಳಿಸ್ಕೊಳ್ಬಹುದು ಅಂತೇಳಿ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 31. ಕೊಟ್ಟಿರುವ ವಾಕ್ಯಗಳನ್ನು ವರ್ತಮಾನ ಕಾಲಕ್ಕೆ ಬದಲಾಯಿಸಿ ಬರೆಯಿರಿ. ಕಾಲಗಳ ಬಗ್ಗೆನೂ ಹಾಗಾದರೆ ಪ್ರಶ್ನೆ ಕೇಳ್ತಾರೆ. ಕಾಲಗಳೆಷ್ಟಿದೆ? 3 ಕಾಲಗಳು ಬರುತ್ತೆ. 3 ಕಾಲಗಳು ಯಾವುದು? ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಅನ್ನೋದು ಗೊತ್ತಿರಬೇಕು ಅಲ್ವಾ? ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಮೊದಲನೇ ಪ್ರಶ್ನೆ ನೋಡೋಣ. ನಾನು ಶಾಲೆಗೆ ಹೋದೆ ಅಂದರೆ ಆಗಲೇ ಇದು ಕ್ರಿಯೆ ಮುಗಿದಿದೆ. ಅದರಿಂದ ಇದೇನಾಗಿದೆ? ಭೂತಕಾಲ. ಹಾಗಾದರೆ ಇದನ್ನು ವರ್ತಮಾನ ಕಾಲಕ್ಕೆ ಅಂದರೆ ನಡೀತಾ ಇದೆ, ಪ್ರಸ್ತುತವಾಗಿ ನಡೀತಾ ಇದೆ ಅಂತೇಳಿ ತಿಳಿಸೋದು ವರ್ತಮಾನ ಅಲ್ವಾ? ಹಾಗಾಗಿ ವರ್ತಮಾನ ಕಾಲಕ್ಕೆ ಪರಿವರ್ತಿಸ್ಬೇಕಾಗತ್ತೆ. ನಾನು ಶಾಲೆಗೆ ಹೋಗುತ್ತಿದ್ದೇನೆ ಎನ್ನುವಂಥದ್ದು ವರ್ತಮಾನ ಕಾಲಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಇದು ವರ್ತಮಾನ ಕಾಲ. ಹೋಗುತ್ತಿದ್ದೇನೆ ಅಂತೇಳಿ ತಿಳಿಸ್ಬೇಕಾಗತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ ಆ, ರಾಣಿ ಸಂಗೀತ ಕಲಿತಳು. ಆಗಲೇ ಕಲಿತು ಮುಗಿಸಿದಾಳೆ. ಇದು ಭೂತಕಾಲ. ಇದನ್ನು ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸಿದರೆ ರಾಣಿ ಸಂಗೀತ ಕಲಿಯುತ್ತಿದ್ದಾಳೆ. ಇದು ವರ್ತಮಾನ ಕಾಲಕ್ಕೆ ಬದಲಾಯಿಸುವಂತಹ ರೀತಿ. ಸೊ ನಾವು ಇದೇ ರೀತಿ ವರ್ತಮಾನ ಕಾಲ ಅಂತೇಳಿ ಬ್ರಾಕೆಟಲ್ಲಿ ನಮೂದಿಸಿದ್ರೆ ಇನ್ನೂ ಸೂಕ್ತವಾಗಿರುತ್ತೆ ಅಂತೇಳಿ ಈ ರೀತಿ ಬರಿಬೇಕಾಗತ್ತೆ. ಪ್ರಶ್ನೆ ಸಂಖ್ಯೆ 32. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ತತ್ಸಮ ಕೊಟ್ಟರೆ ತದ್ಭವ ಬರೀಬೇಕಾಗತ್ತೆ, ತದ್ಭವ ಕೊಟ್ಟರೆ ತತ್ಸಮ ಬರೀಬೇಕಾಗತ್ತೆ. ಮಲ್ಲಿಗೆ, ಅದರ ಒಂದು ತತ್ಸಮ ರೂಪ
ಮಲ್ಲಿಕಾ ಅಲ್ವಾ. ಸ್ವರ ಅದರ ಒಂದು ತತ್ಸಮ ಸರ ಅಂತೇಳಿ ಇರೋದನ್ನು ನಾವು ಕಾಣಬಹುದು. ಹಾಗಾದರೆ ತತ್ಸಮ ತದ್ಭವಗಳನ್ನು ಸಹ ನಾವಿಲ್ಲಿ ಓದ್ಕೋಬೇಕಾಗತ್ತೆ. ಯಾವುದನ್ನು ಬಿಡಲಾರ್ದೆ ಇರೋ ಥರ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲವನ್ನು ಅಡಗಿಸಿ ಕೊಟ್ಟಿರ್ತಾರೆ. ಇದು ನಾವು ನೋಡಬೇಕಾಗಿರುವಂತಹ ಒಂದು ಅಂಶ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 33, ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆಯಿರಿ. ಲೇಖನ ಚಿಹ್ನೆಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅಲ್ವಾ. ನೋಡಿ, ಫಸ್ಟ್ ಒನ್, ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಘೋಷಣೆ ಮೊಳಗಿತ್ತು. ಇಲ್ಲಿ ಯಾವುದೇ ಲೇಖನ ಚಿಹ್ನೆಗಳು ಇಲ್ಲ ಮೊದಲನೇ ವಾಕ್ಯದಲ್ಲಿ. ನೆಕ್ಸ್ಟು ಲೇಖನ ಚಿಹ್ನೆಯನ್ನು ಬಳಸಿ ಬರೆಯಿರಿ ಇದೆಯಲ್ಲ, ಅದರಲ್ಲಿ ನೋಡಿ ಲೇಖನ ಚಿಹ್ನೆಯನ್ನು ಬಳಸಿರೋದು ಉದ್ಧರಣ ಚಿಹ್ನೆಯನ್ನು ಬಳಸಿದ್ದೇವಲ್ವಾ. ನಾವಲ್ಲಿ ಒಂದು ಹೇಳಿಕೆನ ಅವರಿಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಉದ್ಧರಣ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಆ ಒಂದು ಹೇಳಿಕೆಗೆ ನಾವು ಉದ್ಧರಣ ಚಿಹ್ನೆಯನ್ನು ಬಳಸಿ ಎಂಬ ಘೋಷಣೆ ಮೊಳಗಿತ್ತು ಆದಮೇಲೆ ಪೂರ್ಣ ವಿರಾಮ ಚಿಹ್ನೆಯನ್ನು ಇಟ್ಟಿರೋದನ್ನು ನೋಡಬಹುದು. ಹಾಗೆ ಆ ಬೀರ ಮನೆಗೆ ಹೋದ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನೆಕ್ಸ್ಟ್ ಲೇಖನ ಚಿಹ್ನೆಗಳು ಏನು ಬಳಸಿದ್ದೇವೆ? ಬೀರ ಮನೆಗೆ ಹೋದ, ಆದರೆ ಅಲ್ಲಿ ಅಲ್ಪ ವಿರಾಮ ಚಿಹ್ನೆ ಬಳಸಬೇಕಾಗತ್ತೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ, ಪೂರ್ಣ ವಿರಾಮ. ಹೀಗೆ ಲೇಖನ ಚಿಹ್ನೆಯನ್ನು ಸಹ ಬಳಸಬೇಕಾಗತ್ತೆ. ಇಲ್ಲಿ ಆದರೆ ಆದಮೇಲೆ ನಾವು ಅಲ್ಪ ವಿರಾಮವನ್ನು ಬಳಸಿದ್ದೀವಿ ಅಲ್ವಾ, ಅದನ್ನು ಸಹ ಗಮನಿಸಬೇಕು. ಆದರೆ ಅಲ್ಲಿ ಏನಾಗಿತ್ತು, ಏನಾಗ್ತಾ ಇದೆ ಅನ್ನೋದನ್ನು ಮುಂದೆ ಸೂಚಿಸುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅದರ ಅಲ್ಪ ವಿರಾಮ ಬಳಸಿರೋದನ್ನು ನೋಡಿ ಅಲ್ವಾ. ಹಾಗೆ ಪ್ರಶ್ನೆ ಸಂಖ್ಯೆ 34, ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಇದು ಆಡು ಭಾಷೆಯಲ್ಲಿರೋದನ್ನು ನಾವು ನೋಡ್ತೇವೆ. ಅದರ ಒಂದು ಗ್ರಾಂಥಿಕ ಭಾಷೆಯನ್ನು ನಾವು ಬರಿಬೇಕಾಗತ್ತೆ. ಮೊದಲನೇದು ಮಡುಗು ಅಂದರೆ ಮಡುಗು ಅಂತೇಳಿ ನಾವು ಗ್ರಾಂಥಿಕ ರೂಪದಲ್ಲಿ ಹೇಳ್ತೇವೆ. ಮಡುಗು ಅಂದರೆ ಅಡಗಿಸಿಡು ಅಥವಾ ಬಚ್ಚಿಡು ಅಥವಾ ಇಡು ಅಂತೇಳಿ ಬರ್ತಕ್ಕಂಥದ್ದಲ್ವಾ. ವಸಿ ಅಂತೇಳಿ ಹೇಳ್ತೇವೆ. ವಸಿ ಅಂತ ಅಂದರೆ ಒಸಿ ಅಂತ, ಅದರ ಅರ್ಥ ಏನಿದೆ? ಸ್ವಲ್ಪ, ಕಿಂಚಿತ್ತು, ಸ್ವಲ್ಪ ಸಮಯ, ಒಸಿ ತಾಳು ಅಂತೇಳಿ ಹೇಳ್ತೀವಲ್ವ, ಆ ಒಂದು ಅರ್ಥ ಒಸಿ ಅಂತೇಳಿ. ಆದರೆ ಆಡು ಭಾಷೆಯಲ್ಲಿ ವಸಿ ತಡಿ ಅಂತೇಳಿ ಬಳಸೋದನ್ನು ನಾವು ಕಾಣಬಹುದಾಗಿದೆ ಅಲ್ವಾ. ನಂತರ ಪ್ರಶ್ನೆ ಸಂಖ್ಯೆ 35 ಹಾಗೂ ಈ ಒಂದು ಸೆಷನ್ನ ಕಡೆಯ ಪ್ರಶ್ನೆ ಅಂತೇಳಿ ಹೇಳ್ಬೋದು. ನೋಡಿ, ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಜೋಡು ನುಡಿ ಅಥವಾ ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ ಅಂತೇಳಿ ಇರುವುದನ್ನು ನಾವು ಕಾಣಬಹುದು ಅಲ್ವಾ. ಕೊಟ್ಟಿರೋ ಪ್ರಶ್ನೆ ಏನಿದೆ ಹಾಗಾದರೆ ನೋಡೋಣ. ಪ್ರಶ್ನೆ ಮಗು ಪದೇ ಪದೇ ನಗುತ್ತದೆ. ಇಲ್ಲಿ ಪದೇ ಪದೇ ಅನ್ನುವಂಥದ್ದೇನಿದೆ? ದ್ವಿರುಕ್ತಿ ಅಲ್ವಾ. ದ್ವಿರುಕ್ತಿ, ಅಂದರೆ 2 ಬಾರಿ ಉಕ್ತಿ ಹೇಳುವಂಥದ್ದು. ನೋಡಿ, ಮಗು ನಗುವುದನ್ನು ಪದೇ ಪದೇ ನಗ್ತಾ ಇದೆ ಅಂತೇಳಿ ಹೇಳ್ತೇವೆ. ಪದೇ ಪದೇ ಅನ್ನುವಂಥದ್ದು ಇದು ದ್ವಿರುಕ್ತಿ ಅಂತೇಳಿ ಗುರುತಿಸ್ತೇವೆ. ಹಾಗೆ ಪ್ರಶ್ನೆ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿ ಹರಿಯುತ್ತದೆ. ಇಲ್ಲಿ ಕೆರೆ ಕಟ್ಟೆ ಅನ್ನುವಂಥದ್ದು ಜೋಡು ನುಡಿ ಅಲ್ವಾ, ವ್ಯಾಕರಣ ವಿಭಾಗಕ್ಕೆ ಬರೋದನ್ನು ನಾವು ಕಾಣ್ತೇವೆ. ಹೀಗೆ ಈ ಒಂದು ಪತ್ರಿಕೆಯಲ್ಲಿ ಎಲ್ಲ ವ್ಯಾಕರಣದ ಒಂದು ಭಾಗವನ್ನು ಅಡಗಿಸಿರೋದನ್ನು ನಾವು ಕಾಣಬಹುದು. ಎಲ್ಲವನ್ನು ಓದಬೇಕು ಅನ್ನೋದು ನಿಮಗೆ ಈಗ ಗೊತ್ತಾಗ್ತಾ ಇದೆ. ಏನನ್ನು ಓದಬೇಕು, ಏನೆಲ್ಲ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಒಂದು ಪ್ರಶ್ನೆ ಸಂಖ್ಯೆ 36ರಿಂದ 39ವರೆಗೂ ಹೇಳಿಬಿಡ್ತೇನೆ. ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ಇನ್ನು ಉಳಿದಿರೋವಂಥ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಇಲ್ಲಿಗೆ ನಾವು ಒಟ್ಟು 70 ಅಂಕಗಳಿಗೆ ನೋಡ್ದಂಗೆ ಆಗುತ್ತೆ. ಹೇಗಪ್ಪ ಅಂತ ಅಂದರೆ
ಇಲ್ಲಿ ಪ್ರಶ್ನೆ ಸಂಖ್ಯೆ 36ರಿಂದ 37, 38, 39 ಏನಿರುತ್ತೆ? ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಗದ್ಯ ಭಾಗವನ್ನು ಓದ್ಕೋಬೇಕು. ಅಲ್ಲಿ 5 ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಗದ್ಯ ಭಾಗದಲ್ಲಿ. ಆ ಗದ್ಯ ಭಾಗದಲ್ಲೇ ಉತ್ತರಗಳಿರುತ್ತೆ, ಅದನ್ನು ನೋಡಿ ಉತ್ತರ ಬರಿಬೇಕಾಗತ್ತೆ. ಈ ರೀತಿ ಒಟ್ಟು 4 ಗದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಒಟ್ಟು 20 ಅಂಕಗಳಿಗೆ ಇಲ್ಲಿ ಏನಾಗಿರುತ್ತೆ, ಗದ್ಯ ಭಾಗಗಳನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಒಟ್ಟು 4 ಗದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ. ಒಂದೊಂದು ಗದ್ಯ ಭಾಗದಲ್ಲೂ 5 ಅಂಕಗಳಿಗೆ ಇರುತ್ತೆ. ಒಟ್ಟು 20 ಅಂಕಗಳಿಗೆ ಗದ್ಯ ಭಾಗವನ್ನು ಕೊಟ್ಟು ಅಲ್ಲೇ 5 ಪ್ರಶ್ನೆ, ಪ್ರತಿಯೊಂದು ಗದ್ಯ ಭಾಗದಲ್ಲಿಯೂ 5 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಹಾಗಾಗಿ ಇದನ್ನು ನಾನು ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೆ ಹೋಗಿಲ್ಲ. ಇದು ಈಸಿಯಾಗೇ ಇರುತ್ತೆ ಅಂಥೇಳಿ. ಹಾಗೂ ಅಲ್ಲಿ ಯಾವ ಗದ್ಯ ಭಾಗವನ್ನು ಕೊಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಇರೋದಿಲ್ಲ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಆ ಗದ್ಯ ಭಾಗವನ್ನು ತಂದಿಲ್ಲ, ಹಾಗೆ ಜಸ್ಟ್ ಹೇಳ್ತಾ ಇದ್ದೀನಿ. ಒಟ್ಟು ಇಲ್ಲಿಗೆ 70 ಅಂಕಗಳ ಪ್ರಶ್ನೆಗಳನ್ನು ಮುಗಿಸಿದ ಹಾಗೆ ಆಗಿದೆ. ಇನ್ನು 30 ಅಂಕಗಳಿಗೆ ಏನೆಲ್ಲ ಬರುತ್ತೆ, ಏನಿರುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ತರಗತಿಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾನು ಇನ್ನು ಏನಾದರೂ ಹೇಳೋದಾದರೆ ಅಥವಾ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದ್ವೆ ಅಥವಾ ಏನಾದರೂ ಸಜೆಷನ್ ಹೇಳಬೇಕಂದ್ರೆ ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ 8217670405 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳೇನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನನ್ನ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂಥೇಳಿ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.